ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೊನ್ನೆ ಹೈದರಾಬಾದ್ನಲ್ಲಿ ಮಾತನಾಡುವಾಗ ನಮ್ಮ ದೇಶದ ಜನತೆಗೆ 5 ಅಡ್ವೈಸರಿಯನ್ನು ಕೊಟ್ಟಿದ್ದಾರೆ. ಮುಂದಿನ ಒಂದು ವರ್ಷ ನಮ್ಮ ದೇಶಕ್ಕೆ ಒಂದು ಕ್ರಿಟಿಕಲ್ ವರ್ಷವಾಗಬಹುದು. ಯುದ್ಧದ ಪರಿಣಾಮವಾಗಿ ನಮ್ಮ ದೇಶದಲ್ಲಿ ಅಡುಗೆ ಅನಿಲದ ಕೊರತೆ, ಪೆಟ್ರೋಲ್ ಡೀಸೆಲ್ನ ಕೊರತೆ ಮತ್ತು ಹಣದುಬ್ಬರ ಕೂಡ ತುಂಬ ಜಾಸ್ತಿ ಆಗ್ತದೆ. ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಈ ಕಾರಣದಿಂದ ಈ 5 ಅಡ್ವೈಸ್ಗಳನ್ನು ನೀವು ಫಾಲೋ ಮಾಡಿದ್ರೆ ನಮ್ಮ ದೇಶದ ಎಕಾನಮಿಗೆ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗ್ಬೋದು ಅಂತ ಪ್ರಧಾನಿಗಳು ಇದನ್ನು ಕೊಟ್ಟಿದ್ದಾರೆ. ಅವ್ರ ಅಡ್ವೈಸನ್ನು ಕೊಟ್ಟಿದ್ದು ಇವತ್ತು ಮಾರ್ಕೆಟ್ ಕಿತ್ಕೊಂಡು ಡೌನ್ ಆಗಿದೆ. 1,000 ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ ಸೆನ್ಸೆಕ್ಸು ಡೌನ್ ಆಗಿದೆ. ಜನಗಳು ಹಿಂಗೇನೆ ಏನೋ ಒಂದು ಅಡ್ವೈಸ್ ಕೊಟ್ಬಿಟ್ರೆ ಅದನ್ನು ಪಾಸಿಟಿವ್ ತಳೋದು ಬಿಟ್ಬಿಟ್ಟು ಮಾರ್ಕೆಟನ್ನೇ ಕ್ರ್ಯಾಶ್ ಮಾಡವ್ರೆ. ಮೋಸ್ಟ್ಲಿ ರಿಕವರ್ ಆಗುತ್ತೆ, ತೊಂದರೆ ಇಲ್ಲ. ಏನಪ್ಪ ಇದು ಮೋಸ್ಟ್ ಇಂಪಾರ್ಟೆಂಟ್ 5 ಅಡ್ವೈಸರಿಗಳು ಅಂದರೆ, ಮೊದಲನೇದಾಗಿ ನಮ್ಮ ದೇಶದ ಜನತೆ ಮುಂದಿನ ಒಂದು ವರ್ಷ ಯಾವುದೇ ಗೋಲ್ಡನ್ನು ಪರ್ಚೇಸ್ ಮಾಡದೇ ಇರುವಂಥದ್ದು. ಗೋಲ್ಡನ್ನು ಯಾರು ಕೂಡ ತಗೊಳ್ಳೋ ಆಗಿಲ್ಲ ಅಂತ, ಹಂಗಂತ ಯಾರಿಗೂ ರೂಲ್ ಮಾಡ್ತಾ ಇಲ್ಲ, ನಿಮ್ಮ ಇಷ್ಟ. ಬಟ್ ನೀವು ತಗೊಂಡಿಲ್ಲ ಅಂದರೆ ನಮ್ಮ ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಇನ್ನು ಎರಡನೇದಾಗಿ ವರ್ಕ್ ಫ್ರಮ್ ಹೋಮ್ ಕಲ್ಚರ್ನ ಮತ್ತೆ ವಾಪಸ್ ತಗೊಂಬರುವಂಥದ್ದು. ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮನ್ನು ಮಾಡ್ತಾಯಿದ್ವು. ಸೊ ಅದೇ ರೀತಿ ಈ ವರ್ಷವೂ ಕೂಡ ಮಾಡಿದರೆ ತುಂಬ ಒಳ್ಳೆಯದು ಅಂತ. ಇನ್ನು ಮೂರನೇದಾಗಿ ಆದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ಬಳಕೆಯನ್ನು ಕಡಿಮೆ ಮಾಡುವಂಥದ್ದು. ಇನ್ನು 4ನೇ ಪಾಯಿಂಟು, ಆದಷ್ಟು ಫಾರಿನ್ ಟ್ರಿಪ್ಪನ್ನು ಅವಾಯ್ಡ್ ಮಾಡಿದ್ರೆ, ಡೆಸ್ಟಿನೇಷನ್ ವೆಡ್ಡಿಂಗನ್ನು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು 5ನೇ ಪಾಯಿಂಟು, ಫೈನಲ್ ಪಾಯಿಂಟು, ಆದಷ್ಟು ಫಾರಿನ್ ಗೂಡ್ಸನ್ನು ಇಂಪೋರ್ಟ್ ಮಾಡಿಕೊಳ್ಳದೇ ಇರುವಂಥದ್ದು. ಈ 5 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಕ್ಕೆ ಗೋಲ್ಡನ್ನು ಪರ್ಚೇಸ್ ಮಾಡಬಾರ್ದು, ಏನಕ್ಕೆ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಆಗಬೇಕು, ಏನಕ್ಕೆ ಫಾರಿನ್ ಟ್ರಿಪ್ ಮಾಡಬಾರ್ದು, ಎಲ್ಲದನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇ ಪಾಯಿಂಟು, ನಮ್ಮ ದೇಶದ ಜನ ಏನಕ್ಕೆ ಮುಂದಿನ ಒಂದು ವರ್ಷ ಗೋಲ್ಡನ್ನು ಪರ್ಚೇಸ್ ಮಾಡಬಾರ್ದು. ತುಂಬ ಸಿಂಪಲ್ ಆಯಿತಾ. ನಮ್ಮ ದೇಶ ಜಗತ್ತಿನಲ್ಲಿ ಅತಿ ಹೆಚ್ಚು ಗೋಲ್ಡನ್ನು ಇಂಪೋರ್ಟ್ ಮಾಡಿಕೊಳ್ಳುವಂಥ ದೇಶ. ನಮ್ಮ ದೇಶದ ಮಹಿಳೆಯರ ಹತ್ರ ಬೇಜಾನ್ ಗೋಲ್ಡ್ ಇದೆ. ನಾವು ಗೋಲ್ಡನ್ನು ಪರ್ಚೇಸ್ ಮಾಡೋದ್ರಿಂದ ನಮ್ಮ ದೇಶದ ಎಕಾನಮಿಗೆ ತುಂಬ ಕಡಿಮೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ ಆಯಿತಾ. ಬರೀ 3% GST ನಮ್ಮ ಗೌರ್ಮೆಂಟಿಗೆ ಹೋಗುತ್ತೆ. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಗೋಲ್ಡನ್ನು ತುಂಬ ಜಾಸ್ತಿ ಇಂಪೋರ್ಟ್ ಮಾಡ್ತಿರೋದ್ರಿಂದ ನಮ್ಮ ದೇಶದ ದುಡ್ಡೆಲ್ಲ ಬೇರೆ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದೆ. ನಮ್ಮ ದೇಶದ ದುಡ್ಡು ಬೇರೆ ದೇಶಕ್ಕೆ ಹೋಗ್ತಾ ಇದೆ. ಹೌದು, ನಾವು ಗೋಲ್ಡನ್ನು ಪರ್ಚೇಸ್ ಮಾಡಿಕೊಂಡು ಒಳ್ಳೆ ರೀತಿ ಯೂಸ್ ಮಾಡಿಕೊಂಡ್ರೆ ಓಕೆ. ಬಟ್ ನಾವು ಈ ಗೋಲ್ಡನ್ನು ತಗೋತಾ ಇರುವಂಥದ್ದು ಜ್ಯುವೆಲರಿಗೋಸ್ಕರ. ಆ ಒಂದು ಜ್ಯುವೆಲರಿಯನ್ನು ನಮ್ಮ ಮನೆಯ ಲಾಕರ್ನಲ್ಲಿ ಇಡ್ತೀವಷ್ಟೇ. ಅದರಿಂದ ಬೇರೆ ಏನು ಉಪಯೋಗ ಮಾಡ್ಕೋತಾ ಇಲ್ಲ ನಾವು. ಈ ಒಂದು ಗೋಲ್ಡಿಂದ ಜಾಬ್ ಕ್ರಿಯೇಟ್ ಆಗ್ತಾ ಇದೆಯಾ ನಮ್ಮ ಮನೆಯಲ್ಲಿ? ಇಲ್ಲ. ಈ ಜಾಬಿಂದ ಏನಾದರೂ ಬಿಸ್ನೆಸ್ ನಾವು ಮಾಡ್ತಾ ಇದ್ದೀವಾ? ಇಲ್ಲ. ಒಂದು ಕುತ್ತಿಗೆ ಹಾಕೋತೀವಿ ಅಥವಾ ಬೀರುನಲ್ಲಿ ಲಾಕ್ ಮಾಡಿ ಇಟ್ಕೋತೀವಿ. ಅದರಿಂದ ನಮ್ಮ ದೇಶದ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಒಂದು ರೀತಿ ಏನೂ ಇಲ್ಲ ಅಂತಲೇ ಅನ್ಬೋದು. ಈ ಜ್ಯುವೆಲರಿ ಶಾಪ್ ಅಂಗಡಿಗಳಿಗೆ ಲಾಭ ಆಗುತ್ತೆ ಬಿಟ್ಟರೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ತುಂಬ ಕಡಿಮೆ. ಹೌದು, ಗೋಲ್ಡ್ ನೀವು ಪರ್ಚೇಸ್ ಮಾಡಿದ್ರೆ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅಪ್ರಿಷಿಯೇಟ್ ಆಗುತ್ತೆ. ಹೌದು, ಕಳೆದ 1 ವರ್ಷ ಒಳ್ಳೆ ರಿಟರ್ನ್ ಕೊಟ್ಟಿದೆ, ಹಂಗಂತ ಮುಂದಿನ 5-6 ವರ್ಷ ಅದೇ ರಿಟರ್ನ್ ಕೊಡುತ್ತೆ ಅಂತ ಅಲ್ಲ ಆಯಿತಾ. ಸೊ ನಮ್ಮ ಗೋಲ್ಡ್ ನಾವು ಯೂಸ್ ಮಾಡಿಕೊಂಡ್ರೆ, ಅಂದರೆ ಅದನ್ನು ಏನೋ ಒಂದು ಬಿಸ್ನೆಸ್ ಮಾಡೋದಕ್ಕೋ, ಅದರಿಂದ ಜಾಬ್ ಕ್ರಿಯೇಟ್ ಮಾಡೋದಕ್ಕೋ ಏನಕ್ಕೆ ಯೂಸ್ ಆದರೆ ಹೌದು ಒಳ್ಳೆಯದು. ಬಟ್ ಸುಮ್ಮನೆ ಮಲ್ಲಿಟ್ಕೊಳ್ಳೋದ್ರಿಂದ ನಮ್ಮ ಜನಗಳಿಗೂ ಸಹ ಅದೊಂದು ರೀತಿ ಡೆಡ್ ಇನ್ವೆಸ್ಟ್ಮೆಂಟ್ ರೀತಿ ಅಲ್ಲೇ ಇರುತ್ತೆ. ಯಾರು ಕೂಡ ಮಾರಲ್ಲ, ಅಲ್ಲೇ ಇರುತ್ತೆ. ಏನಾದರೂ ದುಡ್ಡು ಅವಶ್ಯಕತೆ ಇದ್ದಾಗ ಹೌದು ಅದನ್ನು ಅಡ ಇಟ್ಬಿಟ್ಟು ಲೋನ್ಗಿಂತ ತಗೋತೀವಿ, ಓಕೆ. ಬಟ್ ಮೆಜಾರಿಟಿ ಜನ ಅದನ್ನು ಯೂಸ್ ಮಾಡ್ಕೋತಿಲ್ಲ. ಇದರಿಂದ ನಮ್ಮ ದೇಶದ ಎಕಾನಮಿಗೆ ₹1 1 ಪೈಸೆ ಉಪಯೋಗವೂ ಇಲ್ಲ. ಇದರಿಂದನೇ ಮುಂದಿನ ಒಂದು ವರ್ಷ ಆದಷ್ಟು ಗೋಲ್ಡನ್ನು ಪರ್ಚೇಸ್ ಮಾಡೋದು ಕಡಿಮೆ ಮಾಡಿ ನಮ್ಮ ದೇಶದ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಆಗುತ್ತೆ, ನಮ್ಮ ದೇಶದ ದುಡ್ಡು ನಮ್ಮಲ್ಲೇ ಉಳ್ಕೊಳ್ಳುತ್ತೆ ಅಂತ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ. ಇನ್ನು 2ನೇ ಪಾಯಿಂಟು, ವರ್ಕ್ ಫ್ರಮ್ ಹೋಮ್ ಕಲ್ಚರ್ನ ಮತ್ತೆ ವಾಪಸ್ ತಗೊಂಬರುವಂಥದ್ದು. ಇದನ್ನು ಹೇಳಿರುವಂಥದ್ದು ತುಂಬ ಸಿಂಪಲ್ ರೀಸನ್ ಆಯಿತಾ. ವರ್ಕ್ ಫ್ರಮ್ ಹೋಮ್ ಮಾಡಿದ್ರೆ ಈ ಕಂಪನಿಯ ಎಂಪ್ಲಾಯಿ, ಈ ಕಂಪನಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಮನೇಲೇ ಇರ್ತಾನೆ, ಮನೇಲಿ ಕೆಲಸ ಮಾಡ್ತಾನೆ. ಅವ್ನು ಟ್ರಾವೆಲ್ ಮಾಡಬೇಕು ಅಂತ ಇರಲ್ಲ. ಅವ್ನು ಟ್ರಾವೆಲ್ ಮಾಡಿಲ್ಲ ಅಂತ ಅಂದರೆ ಅವ್ನ ವೆಹಿಕಲ್ ಯೂಸ್ ಮಾಡಲ್ಲ ಅಥವಾ ಏನೋ ಒಂದು ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಲ್ಲ. ಅದರಿಂದ
ಸಣ್ಣ ಮಟ್ಟದ ಕಾಂಟ್ರಿಬ್ಯೂಷನ್ ಆಗ್ಬೋದು. ತುಂಬ ದೊಡ್ಡ ಮೇಜರ್ ಕಾಂಟ್ರಿಬ್ಯೂಷನ್ ಆಗಿಲ್ಲ ಅಂದರೂ ಸಣ್ಣ ಮಟ್ಟದಲ್ಲಿ ವರ್ಕ್ ಫ್ರಮ್ ಹೋಮಿಂದ ಕಾಂಟ್ರಿಬ್ಯೂಷನ್ ಆಗ್ಬೋದು. ಬೆಂಗಳೂರಿನಲ್ಲಂತೂ ಹೆವಿ ಯೂಸ್ ಆಗುತ್ತೆ, ಟ್ರಾಫಿಕ್ ಕಡಿಮೆ ಆಗುತ್ತೆ, ಪೊಲ್ಯೂಷನ್ ಕಡಿಮೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಯೂಸೇಜ್ ಕೂಡ ಕಡಿಮೆ ಆಗುತ್ತೆ. ಎಲ್ಲರೂ ಕೂಡ ಮನೇಲೇ ಕೆಲಸ ಮಾಡಿಬಿಟ್ರೆ ರೋಡ್ ಅಂಗಡಿಸ್ತಂಗೆ ಮೆಜಾರಿಟಿ ಖಾಲಿ ಇರುತ್ತೆ. ಸೊ ಅದು ಬರಬೇಕು, ಸೀರಿಯಸ್ಸಾಗಿ ತೊಗೋಬೇಕು ಎಲ್ಲರೂ ಕೂಡ. ಒಂದು ರೂಲ್ಸೇ ಮಾಡಿಬಿಟ್ರೆ ಒಳ್ಳೇದು ನಂಗೆ ಅನ್ನಿಸ್ತಂಗೆ ಅಲ್ವಾ. ಸುಮ್ಮನೆ ಈ ಥರ ಅಡ್ವೈಸ್ ಕೊಡೋಕ್ಕಿಂತ ಒಂದು ಅಮೆಂಡ್ಮೆಂಟೇ ಬರೆದ್ಬಿಡ್ಬೇಕಾಯ್ತಾಗಿ ಎಲ್ಲ ವರ್ಕ್ ಫ್ರಮ್ ಹೋಮ್ ಮಾಡಿ. ಇನ್ನು ಚಿನ್ನನೇ ಇಂಪೋರ್ಟ್ ಮಾಡೋಕೆ ಬಿಡಬಾರ್ದು ಒಂದು ವರ್ಷ, ಮಜಾ ಇರುತ್ತಲ್ವಾ. ರೂಲ್ಸೇ ಮಾಡಿದ್ರೆ ಚೆನ್ನಾಗಿದೆ. ಬಟ್ ನಮ್ಮ ದೇಶ ಡೆಮೋಕ್ರೆಟಿಕಲ್ ದೇಶ. ಸೊ ಅದರಿಂದ ಹೆಂಗೆ ಬೇಕು ಹಂಗೆ ರೂಲ್ಸ್ ಮಾಡೋಕ್ಕಾಗಲ್ಲ. ಡಿಕ್ಟೇಟರ್ಶಿಪ್ ಆಗಿಬಿಟ್ರೆ ಚೈನಾ, ದುಬೈ ಆ ರೀತಿ ದೇಶಗಳಾಗ್ಬಿಟ್ರೆ ಬೇಕಾದಂಗೆ ರೂಲ್ಸ್ ಮಾಡ್ಬೋದು. ಬಟ್ ನಮ್ಮ ದೇಶ ಆ ರೀತಿ ಅಲ್ಲ, ಅಡ್ವೈಸ್ ಕೊಡ್ಬೋದು ಅಷ್ಟೇ, ಒಳ್ಳೆಯದಲ್ವಾ. ಇನ್ನು 3ನೇ ಪಾಯಿಂಟು, ಆದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ನ ಕಡಿಮೆ ಬಳಸಿ ಅಂತ. ಹೌದು, ಅದು ಮಾಡೋದು ಕಷ್ಟ. ಎಲ್ರಿಗೂ ಗಾಡಿ ಬೇಕು, ಎಲ್ರಿಗೂ ಬೈಕು ಕಾರು ಬೇಕೇ ಬೇಕು. ಆದಷ್ಟು ಕಡಿಮೆ ಮಾಡಿದ್ರು ಒಳ್ಳೆಯದು. ಎಲ್ಲೋ ಒಂದು ಕಡೆ ಹೋಗ್ತಾ ಇದ್ದರೆ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡ್ಕೊಳ್ಳುವಂಥದ್ದು, ಟ್ರೈನ್ಸ್ ಆಗಿರ್ಬೋದು, ಮೆಟ್ರೋ ಬಸಸ್ಗಳನ್ನು ಯೂಸ್ ಮಾಡುವಂಥದ್ದು. ಸೊ ಇದೆಲ್ಲ ಮಾಡಿದ್ರೆ ಸಣ್ಣ ಮಟ್ಟದಲ್ಲಿ ನಮ್ಮ ದೇಶದ ಎಕಾನಮಿಗೆ ಕಾಂಟ್ರಿಬ್ಯೂಟ್ ಆಗುತ್ತೆ. ಈ ಪೆಟ್ರೋಲ್ ಡೀಸೆಲ್ನ ನಾವು ಮೆಜಾರಿಟಿ ಬೇರೆ ದೇಶಗಳಿಂದನೇ ಇಂಪೋರ್ಟ್ ಮಾಡ್ತಿರುವಂಥದ್ದು, ಆಯಿತಾ. ಸೊ ನಮ್ಮ ದೇಶದ ದುಡ್ಡೆಲ್ಲ ಫಾರಿನ್ಗೆ ಹೋಗೋದು ಕಡಿಮೆ ಆಗುತ್ತೆ. ಇದರಿಂದ ಸಣ್ಣ ಮಟ್ಟದಲ್ಲಿ ಯೂಸ್ ಆಗ್ಬೋದೇನೋ. ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಬಳಸಿ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಮೆಜಾರಿಟಿ ಆಫ್ ದ ಎಲೆಕ್ಟ್ರಿಸಿಟಿ ಸೋಲಾರಿಂದ, ರಿನ್ಯೂಬಲ್ ಎನರ್ಜಿಯಿಂದ ಬರ್ತಾಯಿದೆ. ಸೋಲಾರ್ ಆಗಿರ್ಬೋದು ಮತ್ತು ವಿಂಡಿಂದ ಆಗಿರ್ಬೋದು, ಇದೆಲ್ಲದಿಂದ ಬರ್ತಿದೆ. ಫ್ಯೂಚರ್ನಲ್ಲಿ ಕಂಪ್ಲೀಟಾಗಿ ಸ್ವಿಚ್ ಆಗ್ತೀವಿ, ಆಯಿತಾ. ಸೊ ಎಲೆಕ್ಟ್ರಿಕ್ ಕಾರ್ಗಳನ್ನ ಯೂಸ್ ಮಾಡುವಂಥದ್ದು ಒಳ್ಳೆಯದೇ, ಆಯಿತಾ. ಮತ್ತು ಟ್ರೈನ್ಸನ್ನು ಯೂಸ್ ಮಾಡೋರು ಮಾಡ್ಬೋದು. ಸೊ ಇದರಿಂದ ಹೇಳಿದ್ನಲ್ಲ, ಸೊ ಪೆಟ್ರೋಲ್ ಡೀಸೆಲ್ ಇಂಪೋರ್ಟ್ ಮಾಡ್ಕೊಳ್ಳುವಂಥ ಸ್ವಲ್ಪ ಕಡಿಮೆ ಮಾಡ್ಬೋದು ನಾವು ಅಷ್ಟೇ. ಮತ್ತು ಆದಷ್ಟು ಫಾರಿನ್ ಟ್ರಿಪ್ಪನ್ನು, ಡೆಸ್ಟಿನೇಷನ್ ವೆಡ್ಡಿಂಗನ್ನು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಇದು ಕೂಡ ಸೇಮ್ ರೀಸನ್ನು. ಫಾರಿನ್ ಟ್ರಿಪ್ಗೆ ಹೋದರೆ ನೀವು ನಮ್ಮ ದೇಶದ ದುಡ್ಡನ್ನು ಬೇರೆ ದೇಶದಲ್ಲಿ ಬಳಸ್ತೀರ. ಸೊ ನಮ್ಮ ದೇಶದ ದುಡ್ಡು ಅಲ್ಲಿಗೆ ಹೋಗುತ್ತೆ. ಅದ್ರ ಬದಲು ನಮ್ಮ ದೇಶದಲ್ಲೇ ನಾವು ಟ್ರಿಪ್ ಮಾಡಿದ್ರೆ ನಮ್ಮ ದೇಶ ದುಡ್ಡು ನಮ್ಮ ದೇಶದಲ್ಲೇ ಇನ್ನೊಬ್ರಿಗೆ ಹೋಗುತ್ತೆ. ಅದು ಎಕಾನಮಿಗೆ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಸೊ ಅಷ್ಟೇ, ಸಿಂಪಲ್, ಆಯಿತಾ. ಸೊ ನಮ್ಮ ದುಡ್ಡು ಬೇರೆ ದೇಶಕ್ಕೆ ಹೋಗಬಾರ್ದು ಅಂತ ಒಂದು ಅಡ್ವೈಸನ್ನು ಕೊಟ್ಟಿದ್ದಾರೆ. ಸೊ ಡೊಮೆಸ್ಟಿಕ್ ಟೂರಿಸಮನ್ನು ಅವ್ರು ಇಂಪ್ರೂವ್ ಮಾಡಬೇಕು. ಜನ ನಮ್ಮ ದೇಶದಲ್ಲೇ ನಮ್ಮ ದೇಶದಲ್ಲೇ ನೋಡುವಂಥದ್ದು ಬೇಜಾನಿದೆ, ಮಾಡಬೇಕು. ನೆಕ್ಸ್ಟು ಫಾರಿನ್ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡಬೇಕು ಅಂತ. ಇದು ಸ್ವಲ್ಪ ಕಷ್ಟನೇ, ಆಯಿತಾ. ಸೊ ನಮ್ಮ ದೇಶದ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್, ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುವಂಥ ಪ್ರಾಡಕ್ಟನ್ನು ನಾವು ಪರ್ಚೇಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಎಲೆಕ್ಟ್ರಾನಿಕ್ ಅಂತೂ ಬಿಡಿ, ಪಾರ್ಟ್ಸ್ ಎಲ್ಲ ಬೇರೆ ದೇಶದಿಂದನೇ ಬರುತ್ತಿಲ್ಲ, ಅಸೆಂಬ್ಲಿ ಮಾಡ್ತಾರೆ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ನಮ್ಮ ದೇಶದಲ್ಲಿ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಹೌದು ಏನೋ ಮಾಡ್ತಿರ್ಬೋದು, ಬಟ್ ಅದು ಯಾವಾಗ ಬರುತ್ತೋ ಯಾವ ಕಾಲಕ್ಕೆ ಬರುತ್ತೋ ಗೊತ್ತಿಲ್ಲ. ಅದನ್ನು ಮಾಡ್ತಿರುವಂಥದ್ದು ಕೂಡ ಬೇರೆ ದೇಶದ ಕಂಪ್ನಿಗಳೇ, ಬೇರೆ ದೇಶದ ಕಂಪ್ನಿನೇ ಇಲ್ಲಿ ನಡೆಸ್ತಾರೆ. ಬಟ್ ನಮ್ಮ ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆದರೆ ನಮ್ಮ ದೇಶದ ಜನಗಳಿಗೆ ಕೆಲಸ ಸಿಗುತ್ತೆ. ನಮ್ಮ ದೇಶದಿಂದ ಆ ಒಂದು ಪ್ರಾಡಕ್ಟ್ ಬೇರೆ ದೇಶಕ್ಕೆ ಹೋಯ್ತು ಅಂತ ಅಂದರೆ ಆ ದೇಶದ ದುಡ್ಡು ನಮ್ಮ ದೇಶಕ್ಕೆ ಬರುತ್ತೆ. ಅದರಲ್ಲಿ ಸ್ವಲ್ಪ ನಾವಿಟ್ಕೊಂಡು ಒರಿಜಿನಲ್ ಕಂಪ್ನಿಗಳು ಅವ್ರವ್ರ ದೇಶಕ್ಕೆ ತಗೊಂಡು ಹೋಗ್ತಾರೆ. ಬಟ್ ಸ್ಟಿಲ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಅದರಿಂದನೇ ಆದಷ್ಟು ಫಾರಿನ್ ಗೂಡ್ಸನ್ನು ಇಂಪೋರ್ಟ್ ಮಾಡ್ಕೊಳ್ಳೋದು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ನೀವು ಇದರಲ್ಲಿ ಯಾವುದನ್ನು ಮಾಡ್ಬೋದು ಆದಷ್ಟು ಟ್ರೈ ಮಾಡಿ. ಇತ್ತೀಚೆಗೆ CNG, ಅಡುಗೆ ಅನಿಲ, ಪೆಟ್ರೋಲ್ ಡೀಸೆಲ್ ಎಲ್ಲಾದ್ರದ್ದು ಪ್ರೈಸ್ ಜಾಸ್ತಿ ಆಗ್ತಾಯಿದೆ. ಅದರಿಂದ ಇನ್ಫ್ಲೇಷನ್ ಕೂಡ ಶುರುವಾಗುತ್ತೆ. ಈಗ ಕ್ಯಾಬ್ದು, ಆಟೋದು ಪ್ರೈಸ್ ಜಾಸ್ತಿ ಆದರೆ ಆಬ್ವಿಯಸ್ಲಿ ಇನ್ಫ್ಲೇಷನ್ ಅಲ್ವಾ, ನಮಗೆ ಹೊಡ್ತಾ ಬೀಳೋದು. ಆಮೇಲೆ ಅಡುಗೆ ಅನಿಲ ಜಾಸ್ತಿ ಆಯಿತು ಅಂದರೆ ಹೊರಗಡೆ ಹೋಟೆಲಿಗೆ ಹೋಗ್ತೀವಿ, ಅಲ್ಲಿ ನಾವು ತೊಗೋತೀವಿ, ಜಾಸ್ತಿ ಆಗಿರುತ್ತೆ. ಸೊ ಜನ ಯಾವಾಗ ಎಲ್ಲ ವಸ್ತುಗಳಿಗೆ ಇದಕ್ಕೆಲ್ಲ ಜಾಸ್ತಿ ದುಡ್ಡನ್ನು ಕೊಡಬೇಕಾದಂಥ ಪರಿಸ್ಥಿತಿ ಬರುತ್ತೆ, ಎಲ್ಲ ಬಿಸ್ನೆಸ್ ಅವರು ಪ್ರೈಸನ್ನು ಜಾಸ್ತಿ ಮಾಡ್ತಾರೆ. ನಾವು ಕೂಡ ಹೋಟ್ಲಿಗೆ ಹೋಗಬೇಕು, ನಾವು ಟ್ರಾವೆಲ್ ಮಾಡಬೇಕು, ಅವರು ಜಾಸ್ತಿ ದುಡ್ಡು ಕೊಡಬೇಕಲ್ವ. ಸೊ ಆಗ ಅವ್ರೇನು ಮಾಡ್ತಾರೆ, ಅವ್ರ ಪ್ರಾಡಕ್ಟ್ ಬೆಲೆನ ಸ್ವಲ್ಪ ಜಾಸ್ತಿ ಮಾಡ್ತಾರೆ. ಸೊ ಇದರಿಂದ ಇನ್ಫ್ಲೇಷನ್ ಶುರುವಾಗೋದು. ಒಂದು ಯಾವುದಾದ್ರೂ ಹೊಡ್ತಾ ಬಿತ್ತು, ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಒಂದು ಜಾಸ್ತಿ ಆಯಿತು ಅಂದರೂ ಸಾಕು, ಎಲ್ಲ ಇಂಟರ್ಲಿಂಕ್ ಇರುತ್ತೆ. ಒಂದು ಜಾಸ್ತಿ ಆದರೆ ಲಿಟ್ರಲಿ ಎಲ್ಲ ಜಾಸ್ತಿ ಆಗಿಬಿಡುತ್ತೆ. ಇನ್ಫ್ಲೇಷನ್ ಹಿಂಗೆ ಜಾಸ್ತಿ ಆಗೋದು. ಈ ಒಂದು ವರ್ಷ ತುಂಬ ಕ್ರಿಟಿಕಲ್. ನೋಡಿ ನಮ್ಮ ದೇಶಕ್ಕೆ ಏನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.